ಎಸ್ಕೆ ಕಾರ್ಸ್ ವತಿಯಿಂದ ಚಿಕ್ಕಬಾಣಾವರದಲ್ಲಿ ಕರ್ನಾಟಕ ರತ್ನ ಪುನೀತ್ ರಾಜ್ಕುಮಾರ್ ಅವರ ಪುಣ್ಯ ಸ್ಮರಣೆ ಕಾರ್ಯಕ್ರಮ. ಕರ್ನಾಟಕ ರತ್ನ ಮರೆಯಲಾಗದ ಮಾಣಿಕ್ಯ, ಕನ್ನಡಿಗರ ಮನೆ ಮಗ, ಪವರ್ ಸ್ಟಾರ್, ಎಲ್ಲರ ಪ್ರೀತಿಯ ಅಪ್ಪು ಮರೆಯಾಗಿ 4 ವರ್ಷ ಕಳೆದ ಹಿನ್ನೆಲೆಯಲ್ಲಿ ದಾಸರಹಳ್ಳಿ ವಿಧಾನಸಭಾ ಕ್ಷೇತ್ರದ ಚಿಕ್ಕಬಾಣಾವರ ಪುರಸಭೆ ವ್ಯಾಪ್ತಿಯ ಆಚಾರ್ಯ ಕಾಲೇಜು ರಸ್ತೆಯ ಎಸ್ಕೆ ಕಾರ್ಸ್ ಶೋರೂಮ್ ವತಿಯಿಂದ ಪುನೀತ್ ರಾಜ್ಕುಮಾರ್ ಅವರ 4ನೇ ವರ್ಷದ ಪುಣ್ಯ ಸ್ಮರಣೆ ಅಪ್ಪು ನಮನ ಕಾರ್ಯಕ್ರಮವನ್ನು ಆಯೋಜಿಸಲಾಗಿತ್ತು. ಈ ಕಾರ್ಯಕ್ರಮಕ್ಕೆ ಚಿಕ್ಕಬಾಣಾವರ ಸಂಚಾರಿ ಪೊಲೀಸ್ ಠಾಣೆಯ ಇನ್ಸ್ಪೆಕ್ಟರ್ ಕೇಶವ ಮೂರ್ತಿರವರು ಮತ್ತು ಹ್ಯೂಮನ್ ರೈಟ್ಸ್ ಪ್ರೊಟೆಕ್ಷನ್ ಕಮಿಟಿ ರಾಜ್ಯಾಧ್ಯಕ್ಷರಾದ ಬಿಎಂ ಚಿಕ್ಕಣ್ಣನವರು ಮತ್ತು ಚಿಕ್ಕಬಾಣಾವರ ಪುರಸಭೆ ಕಾಂಗ್ರೆಸ್ ಸಮಿತಿ ಅಧ್ಯಕ್ಷರಾದ ಮಹಮ್ಮದ್ ಸಲೀಂ ಹಾಗೂ ಎಸ್ಕೆ ಕಾರ್ಸ್ ಸೋಮಶೇಖರ್ ಮುಂತಾದವರು ಉಪಸ್ಥಿತರಿದ್ದು ಪುನೀತ್ ರಾಜ್ಕುಮಾರ್ ಅವರ ಭಾವಚಿತ್ರಕ್ಕೆ ವಿಶೇಷವಾಗಿ ಪೂಜೆ ಸಲ್ಲಿಸಿ ನಂತರ ನೂರಾರು ಜನರಿಗೆ ಅನ್ನದಾನವನ್ನ ಮಾಡುವ ಮೂಲಕ ಅಪ್ಪು ನಮನ ಕಾರ್ಯಕ್ರಮವನ್ನು ಬಹಳ ಅರ್ಥಪೂರ್ಣವಾಗಿ ಮತ್ತು ಸಮಾಜಮುಖಿಯಾಗಿ ನೆರವೇರಿಸಿದರು. ಈ ಕುರಿತು ಬಿಎಂ ಚಿಕ್ಕಣ್ಣನವರು ಮತ್ತು ಮಹಮ್ಮದ್ ಸಲೀಂ ರವರು ನಮ್ಮ ವಾಹಿನಿಯ ಜೊತೆ ಮಾತನಾಡಿದರು. Incoming crew from casino identified by ಕರ್ನಾಟಕ ರತ್ನ ಡಾಕ್ಟರ್ ಪುನೀತ್ ರಾಜ್ಕುಮಾರ್ ಅವರ 4ನೇ ವರ್ಷದ ಪುಣ್ಯಸ್ಮರಣೆ ಇವತ್ತು ನಮ್ಮ ಎಸ್ಕೆ ಕಾರ್ಸ್ ವತಿಯಿಂದ ಅನ್ನದಾನ ಪೂಜೆ ಪುನಸ್ಕಾರಗಳನ್ನು ಮಾಡಿ ಅನ್ನದಾನ ವಿತರಣೆ ಮಾಡ್ತಿದ್ದಾರೆ. ಇವತ್ತು ನಮಗೆ ಏನಕ್ಕೆ ಇದನ್ನೆಲ್ಲ ಮಾಡಬೇಕು ಅಂತ ಅಂದರೆ ಒಂದು ಸಂದೇಶ ಹೋಗಬೇಕಾಗಿದೆ ಪೀಳಿಗೆಗೆ, ಇವತ್ತಿನ ಜನಗಳಿಗೆ. ಪುನೀತ್ ರಾಜ್ಕುಮಾರು ದಾನ ಧರ್ಮ ಮಾಡೋದನ್ನ ಎಡಗೈಗಲ್ಲಿ ಕೊಟ್ಟಿದ್ದು ಬಲಗೈ ಗೊತ್ತಾಗ್ತಿರಲಿಲ್ಲ, ಬಲಗೈ ಎಡಗೈ ಗೊತ್ತಾಗ್ತಿರಲಿಲ್ಲ. ಹಾಗೆ ದಾನ ಧರ್ಮಗಳು ಮಾಡಿಕೊಂಡು ಬಡವರ ಪರ ಕೆಲಸ ಮಾಡಿಕೊಂಡು ಮತ್ತು ಶಾಲೆ ಮಕ್ಕಳುಗಳಿಗೆ ಮತ್ತು ವೃದ್ಧ ಆಶ್ರಮಗಳಿಗೆ ಈ ಥರ ಹಲವಾರು ಎಜುಕೇಷನ್ ಟ್ರಸ್ಟ್ಗಳಿಗೆ ಸಹಾಯ ಮಾಡಿಕೊಂಡು ಸೇವೆ ಸಲ್ಲಿಸಿದ್ದಾರೆ. ಅವ್ರನ್ನ ನಾವು ಕಳ್ಕೊಂಡಿರೋದಕ್ಕೆ ನಮ್ಮ ಕರ್ನಾಟಕ ರಾಜ್ಯಕ್ಕೆ ತುಂಬಲಾರದ ನಷ್ಟ. ಹಾಗಾಗಿ ಕನಿಷ್ಠ ಪಕ್ಷ ಪುನೀತ್ ರಾಜ್ಕುಮಾರ್ ಅವರ ಕೊಡುಗೆಯಲ್ಲಿ 1% ಆದರೂ ಏನಾದರೂ ನಾವು ಕಲಿಬೇಕು ಅನ್ನೋದು ನಮ್ಮ ಅಭಿಲಾಷೆ. ಹಾಗಾಗಿ ಈ ಒಂದು ಕಾರ್ಯಕ್ರಮದ ಮುಖ್ಯನ ನಾವು ಸಂದೇಶ ಕೊಡ್ತಾಯಿದ್ದೀವಿ. ಅವ್ರಿಗೆ ಕುಟುಂಬಕ್ಕೆ, ಪುನೀತ್ ರಾಜ್ಕುಮಾರ್ ಅವ್ರ ಕುಟುಂಬಕ್ಕೆ ಇವತ್ತೆಲ್ಲರೂ ನಾವು ಹೇಳ್ತೀವಿ, ಏನೇನೋ ಹೇಳ್ತೀವಿ, ನೋವಂತೂ ಇದ್ದೇ ಇರ್ತೈತಿ. ಇಂಥ ಒಬ್ಬ ಮಾಣಿಕ್ಯ ಇವತ್ತು ನಮಗಿಲ್ದಾರ್ದ ಆಗಿರೋದ್ರಿಂದ ಅವ್ರಿಗೆ ದುಃಖ ಬರೆಸೋವಂಥ ಶಕ್ತಿ ಕೊಡಲಿ ದೇವರು. ಅದೇ ರೀತಿ ನಾವೆಲ್ಲ ಏನಾದರೂ ಆದರೆ ಪುನೀತ್ ರಾಜ್ಕುಮಾರ್ ಅವರ ನಡೆ ನುಡಿ ಏನಿತ್ತು ಅದರಲ್ಲಿ 1% ಆದರೂ ಕಲಿಯೋಣ ಅನ್ನೋದು ನಮ್ಮ ಮನೋಭಾವ. ಹಾಗಾಗಿ ಎಲ್ಲರೂ ಪುನೀತ್ ರಾಜ್ಕುಮಾರ್ ಅವರು ಮಾರ್ಗದರ್ಶನದಲ್ಲಿ ಹೋಗೋಣ. ಪುನೀತ್ ರಾಜ್ಕುಮಾರ್ ಅವರ ಇದನ್ನು ನೋಡಿ, ಯಾರು ಏನೂ ಮಾಡ್ತಾಯಿಲ್ಲ, ಎಲ್ಲ ಓನಾಗಿ ಅವರವರೇ ಸ್ವಂತವಾಗಿ ಮಾಡ್ತಾಯಿದ್ದಾರೆ. ಹಾಗಾಗಿ ಇದೊಂದು ಕೊಡುಗೆ. ಈ ಕೊಡುಗೆ ನಮ್ಮ ಕರ್ನಾಟಕಕ್ಕೆ ಒಂದು ಕೀರ್ತಿ ತರಲಿ ಅಂತ ಹೇಳಿ ಇವತ್ತು ಈ ಕಾರ್ಯಕ್ರಮ ಮಾಡ್ತಿರ್ತಕ್ಕಂಥ ನಮ್ಮ ಎಸ್ಕೆ ಕಾರ್ ಸೆಂಟರ್ನ ಸೋಮಣ್ಣವರು ಮತ್ತು ಎಲ್ಲ ಸಂಘಟಕರು, ಅವ್ರಿಗೆಲ್ಲರಿಗೂ ದೇವರು ಒಳ್ಳೇದು ಮಾಡಲಿ ಅಂತ ಹೇಳಿ ನಾನು ಮಾತು ಮುಗಿಸ್ತೀನಿ. ಜೈ ಹಿಂದ್, ಜೈ ಭಾರತ್, ಜೈ ಕರ್ನಾಟಕ. ಪುನೀತ್ ರಾಜ್ಕುಮಾರ್ ಅವ್ರಿಗೆ ಜೈ, ಪುನೀತ್ ರಾಜ್ಕುಮಾರ್ ಅವ್ರಿಗೆ ಜೈ, ಪುನೀತ್ ರಾಜ್ಕುಮಾರ್ ಅವ್ರಿಗೆ. ಇವತ್ತು ಪುನೀತ್ ರಾಜ್ಕುಮಾರ್ ಅವರು ನಮ್ಮನ್ನು ಬಿಟ್ಟು ಆಗಲಿ 4 ವರ್ಷ ಆಗಿದೆ. ಈ 4 ವರ್ಷದ ಪುಣ್ಯ ಸ್ಮರಣೆಯನ್ನು ನಮ್ಮ ಎಸ್ಕೆ ಕಾರ್ಸ್ ವತಿಯಿಂದ ಇಲ್ಲಿ ನಮ್ಮ ಎಸ್ಕೆ ಕಾರ್ಸ್ನಲ್ಲಿ ಏನು ನಮ್ಮ ಸ್ನೇಹಿತರುಗಳು ಇದ್ದಾರೆ, ನಮ್ಮ ಹಿತೈಷಿಗಳಿದ್ದಾರೆ, ಎಲ್ಲರೂ ಪುನೀತ್ ರಾಜ್ಕುಮಾರ್ ಅವರ ದೊಡ್ಡ ಅಭಿಮಾನಿ. ನಾವು ಪ್ರತಿ ವರ್ಷವೂ ಅವರ ಪುಣ್ಯಸ್ಮರಣೆ ಮಾಡ್ತಾಯಿದ್ದೀವಿ. ಅನ್ನದಾನ ಮುಖೇನ ಪುಣ್ಯಸ್ಮರಣೆನ ಮಾಡ್ತಾಯಿದ್ದೀವಿ. ಅದೇ ರೀತಿ 4ನೇ ವರ್ಷದೂ ಈ ಬಾರಿ ಎಲ್ಲರೂ ಮಾಡಬೇಕು ಅಂತ ಹೇಳಿ ಈ ಸತಿ ಮಾಡ್ತಾಯಿದ್ದೀವಿ. ಇದರಲ್ಲಿ ಬಂದ್ಬಿಟ್ಟು ಕೆಲವು ಹಾಸ್ಪಿಟ್ಲುಗಳಿಗೆ ಹಣ್ಣು ಹಂಪಲು ಕೊಡೋದು, ಮತ್ತು ಇಲ್ಲಿ ಎಸ್ಕೆ ಕಾರ್ ಶೋರೂಮ್ ಮುಂದ್ಗಡೆ ಅನ್ನದಾನ ಮಾಡಿ ಎಲ್ರಿಗೂ ಅನ್ನದಾನ ಮಾಡ್ತಾಯಿದ್ದೀವಿ. ಮತ್ತು ಪೂಜೆ ಮಾಡಿದ್ದೀವಿ. ಪೂಜೆ ಮಾಡಿ ಅನ್ನದಾನ ಮಾಡಿ ಎಲ್ಲ ಬಡವರಿಗೆ ಎಲ್ಲರಿಗೂ ಏನೋ ಒಂದು ಅವ್ರ ಹೆಸರಲ್ಲಿ ಒಂದು ಸಹಾಯ ಅನ್ನೋ ಕೆಲಸ ಮಾಡ್ತಾಯಿದ್ದೀವಿ. ಪುನೀತ್ ರಾಜ್ಕುಮಾರ್ ಬಗ್ಗೆ
ಪುನೀತ್ ರಾಜ್ಕುಮಾರ್ ಅವರು ಎಡಗೈನಲ್ಲಿ ಮಾಡಿದ್ದು ಕೆಲಸ ಬಲಗೈ ಗೊತ್ತಾಗ್ತಿರಲಿಲ್ಲ, ಬಲಗೈನಲ್ಲಿ ಮಾಡಿರೋ ಕೆಲಸ ಎಡಗೈ ಗೊತ್ತಾಗ್ತಿರಲಿಲ್ಲ. ಮತ್ತು ಅವರು ರಾಜ್ಯದಲ್ಲಿ ಹಲವಾರು ಸಂಘ ಸಂಸ್ಥೆಗಳಿಗೆ ಮತ್ತು ಟ್ರಸ್ಟ್ಗಳಿಗೆ ಮತ್ತು ಇದು ಬಡವರು ನಿರ್ಗತಿಕರಿಗೆ ಮತ್ತು ವಿದ್ಯಾಭ್ಯಾಸ ಮಾಡ್ತಾ ಇರೋದು ಕೆಲವು ಆಶ್ರಮಗಳಿಗೆ ಎಲ್ಲರೂ ಒಳ್ಳೆ ಸಹಾಯ ಮಾಡಿದ್ರು. ಅವ್ರು ಬದುಕಿರೋವರೆಗೂ ಅವ್ರು ಏನು ಸಹಾಯ ಮಾಡೋರು ಅಂತ ಯಾರಿಗೂ ಗೊತ್ತಿರಲಿಲ್ಲ. ಅವ್ರು ಸತ್ತಾದ ಮೇಲಿಂದ ಜನ ಬಂದು ನಮ್ಗೆ ಈ ಥರ ಸಹಾಯ ಮಾಡಿದ್ರು. ಅದೇ ರೀತಿ ನಾವು ಸಮಾಜಕ್ಕೆ ಅಟ್ಲೀಸ್ಟ್ ಅವ್ರು ಮಾಡಿದ್ರಲ್ಲ ಅದರಲ್ಲಿ 0.5% ಆದರೂ ನಾವು ಮಾಡೋಣ ಅಂತ ನಾವೆಲ್ಲರೂ ಪ್ರತಿಜ್ಞೆ ಮಾಡ್ತೀವಿ.